ಇಂಡಿಯಾ ರಿಜೆಕ್ಟ್ಸ್ ನೇಪಾಳ ಅಬ್ಜೆಕ್ಷನ್ ಟು ಕೈಲಾಸ್ ಮಾನಸರೋವರ್ ಯಾತ್ರಾ ಥ್ರೂ ಲಿಪು ಲೇಕ್ ಪಾಸ್, ಕಾಲ್ಸ್ ಇಟ್ ಅನ್ಜಸ್ಟಿಫೈಡ್. ಈಗ ಏನಾಗ್ತಾ ಇದೆ ಅಂತಂದ್ರೆ, ನಾವು ಪ್ರತಿ ವರ್ಷ ಇಂಡಿಯಾದಿಂದ ಕೈಲಾಸ ಮಾನಸರೋವರ್ ಯಾತ್ರೆನ ಕೈಗೊಳ್ತಾ ಇರ್ತೀವಿ. ಬಟ್ ಈಗ ನೇಪಾಳ ಅದನ್ನ ಅಬ್ಜೆಕ್ಷನ್ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ, ನಾವು ಲಿಪು ಲೇಕ್ ಪಾಸ್ ಮೂಲಕ ಹೋಗ್ಬಾರ್ದಂತೆ. ಈ ಅಕಾರ್ಡಿಂಗ್ ಟು ನೇಪಾಳ ಏನ್ ಹೇಳ್ತಾ ವಾದ ಮಾಡ್ತಾ ಇರೋ ಅಂತಂದ್ರೆ, ಈ ಲಿಪು ಲೇಕ್ ಪಾಸ್ ಏನಿದೆ ಅದು ನೇಪಾಳನ ಇಂಟಿಗ್ರಲ್ ಪಾರ್ಟ್ ಅಂತೆ. ಸೊ ಹಾಗಾಗಿ ಅದು ಅಬ್ಜೆಕ್ಟ್ ಮಾಡ್ತಾ ಇದೆ. ಬಟ್ ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ, ಈ ಲಿಪು ಲೇಕ್ ಪಾಸ್ ನಮಗೆ ಸೇರಿತ್ತು, ಸೊ ಇಟ್ ಈಸ್ ಸೋವರಿನ್ ಪಾರ್ಟ್ ಆಫ್ ಇಂಡಿಯಾ ಅಂತ ನಾವು ಹೇಳ್ತಾ ಇದೀವಿ. ಸೊ ಈ ಒಂದು ಬಾರ್ಡರ್ ಡಿಸ್ಪ್ಯೂಟ್ ಯಾಕೆ ಶುರುವಾಯಿತು? ಈ ಬಾರ್ಡರ್ ಡಿಸ್ಪ್ಯೂಟ್ ಬಗ್ಗೆ ನೋಡ್ಬೇಕು ಅಂತಂದ್ರೆ, ಈ ಲೊಕೇಶನ್ ನೋಡಿ, ಲಿಪು ಲೇಕ್ ಪಾಸ್ ಏನಿದೆಯಲ್ಲ ಇದೊಂಥರ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಟ್ರೈ ಜಂಕ್ಷನ್ಸ್ ಆಫ್ ಚೈನಾ, ಚೈನಾ, ನೇಪಾಳ ಮತ್ತೆ ಇಂಡಿಯಾ. ಈಸ್ಟರ್ನ್ ಸೈಡ್ ಅಂತ ಬಂದಾಗ ಇಂಡಿಯಾ ಇದೆ, ವೆಸ್ಟರ್ನ್ ನೇಪಾಳ ಇದೆ, ಚೈನಾ ಇದೆ. ಸೊ ತುಂಬಾ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಲೊಕೇಶನ್. ಅದ್ರ ಜೊತೆಗೆ ಈ ಒಂದು ಬಾರ್ಡರ್ ಡಿಸ್ಪ್ಯೂಟ್ಸ್ ಯಾಕೆ ಶುರುವಾಯಿತು ಅಂತಂದಾಗ, ಡಿಮಾರ್ಕೇಶನ್ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಏನಾಗುತ್ತೆ ಅಂತಂದ್ರೆ, 1816 ಅವಾಗ ಏನಿತ್ತು ಅಂತಂದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಇತ್ತಲ್ವಾ, ಈಸ್ಟ್ ಇಂಡಿಯಾ ಕಂಪನಿ ಇತ್ತು. ಸೊ ಈಸ್ಟ್ ಇಂಡಿಯಾ ಕಂಪನಿಗೂ ನೇಪಾಳಗೂ ವಾರ ಆಗುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತ, ಈ 1816 ಒಂದು ಟ್ರೀಟಿ ಸೈನ್ ಮಾಡ್ತಾರೆ, ಟ್ರೀಟಿ ಆಫ್ ಸಗೋಲಿ ಅಂತ ಒಂದು ಟ್ರೀಟಿ ಸೈನ್ ಮಾಡ್ತಾರೆ. ಈ ಟ್ರೀಟಿನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕಾಳಿ ರಿವರ್ ಏನರಿಯುತ್ತಲ್ಲ, ಸೊ ಕಾಳಿ ರಿವರ್ ನ ಬಾರ್ಡರ್ ಆಗಿ ಮಾಡ್ಬಿಡ್ತಾರೆ. ಕಾಳಿ ರಿವರ್ ಎಲ್ಲರಿಯುತ್ತೋ ಅದು ಇಂಡಿಯಾ ಮತ್ತೆ ನೇಪಾಳನ ಬಾರ್ಡರ್ ಅಂತ ಹೇಳಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ನೇಪಾಳ ಸರ್ಕಾರ ಆಗ ಡಿಸೈಡ್ ಮಾಡಿರುವಂತದ್ದಾಗಿರುತ್ತೆ. ಬಟ್ ಆದ್ರೆ ಒಂದು ರಿವರ್ ಅಂತ ಬಂದಾಗ ಅದು ಸ್ಟ್ರೀಮ್ಸ್, ಉಗಮ ಸ್ಥಾನಗಳು ಬದಲಾಗ್ತಾ ಇರುತ್ತೆ. ಸೊ ಆಕ್ಚುಲಿ ಅದರ ಒಂದು ಉಗಮಸ್ಥಾನ ಎಲ್ಲಿತ್ತು ಗೊತ್ತಿಲ್ಲ. ಸೊ ಇವಾಗ ಏನ್ ಮಾಡ್ತಾ ಇದೆ ಅಂತಂದ್ರೆ, ನೇಪಾಳ ಇದರ ಒಂದು ಫಸ್ಟ್ ಬಿಗಿನಿಂಗ್ ಸ್ಟ್ರೀಮ್ ಸ್ಟಾರ್ಟ್ ಆಗೋದೇನೆ ಲಿಂಪಿಯಾ ದೂರದಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಜಾಗ ಪೂರ್ತಿ ಲಿಂಪಿಯಾ ದೂರ, ಕಾಲಪಾನಿ, ಲಿಪು ಲೇಕ್ ಕಂಪ್ಲೀಟ್ ಪೂರ್ತಿನೂ ನೇಪಾಳ್ಗೆ ಸೇರ್ಬೇಕು, ಇದು ಕಂಪ್ಲೀಟ್ ನೇಪಾಳ್ಗೆ ಸೇರ್ಬೇಕು ಅಂತ ನೇಪಾಳ ಕ್ಲೈಮ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಾವೇನ್ ಹೇಳ್ತಾ ಇದೀವಿ, ನಮ್ಮ ವಾದ ಏನು? ನಮ್ಮ ವಾದ ಬಂದು, ಈ ಕಾಳಿ ರಿವರ್ ಏನಿರ್ತಾ ಇದೆಯಲ್ಲ ಅಚ್ಚಿರಿ ಇದು ಸ್ಟಾರ್ಟ್ ಆಗುವಂಥದ್ದು ಈ ಕಾಲಪಾನಿ ಅನ್ನೋ ಒಂದು ಜಾಗದ ಸ್ಟಾರ್ಟ್ ಆಗುವಂಥದ್ದು. ಈ ಕಾಲಪಾನಿ ಏನಿದೆ ಇದು ಅಚ್ಚಿರಿ ಸ್ಟ್ರೀಮ್ ಸ್ಟಾರ್ಟ್ ಆಗುವಂಥದ್ದು. ಸೊ ಹಾಗಾಗಿ ಇದು ಇದರ ಉಗಮ ಸ್ಥಾನ, ಇದು ಬಾರ್ಡರ್ ಆಗುತ್ತೆ, ನಿಮ್ದು ಇಷ್ಟೇ ಇರೋದು ಏರಿಯಾ ಅಂತ ನಾವು ಹೇಳ್ತಾ ಇದೀವಿ. ಸೊ ಹಾಗಾಗಿ ಈ ಡಿಸ್ಪ್ಯೂಟ್ಸ್ ಇನ್ನ ನಡೀತಾನೆ ಇದೆ. ಈ ನಡುವೆ ಏನ್ ಮಾಡುತ್ತೆ ಅಂತಂದ್ರೆ, 2022-23 ನೇಪಾಳ ಒಂದು ಪೊಲಿಟಿಕಲ್ ಮ್ಯಾಪ್ ನ ರಿಲೀಸ್ ಮಾಡ್ಬಿಟ್ಟು ಕಂಪ್ಲೀಟ್ ಈ ಲಿಂಪಿಯಾ ದೂರ, ಕಾಲಪಾನಿ ಮತ್ತೆ ಲಿಪು ಲೇಕ್ ಪೂರ್ತಿನೂ ನೇಪಾಳ್ಗೆ ಸೇರ್ಬೇಕು ಅಂತೇಳಿ ಒಂದು ಪೊಲಿಟಿಕಲ್ ಮ್ಯಾಪ್ ಕೂಡ ರಿಲೀಸ್ ಮಾಡುತ್ತೆ. ಸೊ ಹಾಗಾಗಿ ಒಂದು ಕಾನ್ಫ್ಲಿಕ್ಟ್ ನಡೀತಾನೆ ಇದೆ. ಸೊ ನೆನ್ಪಿಟ್ಕೋಬೇಕು, ಕೇಳ್ತಾರೆ ಲಿಂಪಿಯಾ ದೂರ, ಕಾಲಪಾನಿ, ಲಿಪು ಲೇಕ್ ಯಾವ ಒಂದು ಬಾರ್ಡರ್ ಬರುವಂತ ಕಾನ್ಫ್ಲಿಕ್ಟೆಡ್ ಏರಿಯಾ ಅಂತ ಇಂಡಿಯಾ ಮತ್ತೆ ನೇಪಾಳ ಅಂತ ತಗೋಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ಇದು. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು?